ಅವ್ರನ್ನ ತೊಗೊಳ್ತಾರ ಬಿ ಜೆ ಪಿಗೆ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡಿದ್ರು. ಅದು ಜೋರ್ದಾರ್ ನಡೀತು. ಅದು ರಾಜಕೀಯದಲ್ಲಿ ಇದ್ದಿದ್ದೇನೆ, ಅದು ಕನ್ನಡ ಸುಳ್ಳು ಬೇರೆ ವಿಷಯ, ರಾಜಕೀಯ ಮಾತಾಡೋದಕ್ಕೇನು ಹೋಗ್ತದೆ. ಹೀಗಾಗಿ ಒಂದು ಹೊಸ ಸಂಚಲನ ಶುರುವಾಗಿ ದೊಡ್ಡ ಚರ್ಚೆ. ಬಿ ಜೆ ಪಿ ಹೋಗ್ತಾರೆ, ನಿಜವಾಗಿಯೂ ಬಿ ಜೆ ಪಿ ಹೋಗ್ತಾರೆ. ಡಿ ಕೆ ಶಿ ಅವರು ನಿಜವಾಗಿ 50 ಜನ ಅವ್ರ ಜೊತೆಗಿದ್ದಾರೆ. ಯಾರವರು 55 ಜನ? ಇವತ್ತಿಗೂ ಎಲ್ಲ ಹೆಸರು ಏನಿಲ್ಲಪ್ಪ ಅಂದ್ರೆ ಗುಪ್ತ. ಅವರು ಹೇಳ್ತಾರೆ ನಮ್ಮ 55. ಈಗ ನಾಳೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನಮ್ಮ 50 ಜನ ಇದ್ದಾರೆ ರೀ ಅಂತೇಳಿ. ಈ ನಡುವೆ ಒಂದಿಷ್ಟು ಅದು ಎದ್ದಿತ್ತು ಸುದ್ದಿಗಳು. ನಮ್ಮ ಮಾಧ್ಯಮದ ಮಂದಿ ಏನು ಸಣ್ಣದಿದ್ದು ದೊಡ್ಡ ಮಾಡೋದ್ರೆ ನಗದಿ ಬಂಟ್ರು ನಾವೆಲ್ಲ, ನಾನು ಅವನೇ. ಹೀಗಿದ್ದಾಗ ಸಹಜವಾಗಿ ಸತೀಶ್ ಅವರು ಒಂದು 30 ಮಂದಿ ತೊಗೊಂಡು ಹೋಗ್ತಾ ಇದ್ದಾರೆ. ಆ ನಡುಗೆ ಎದ್ದಿತ್ತು. ಹೆಂಗೆ ಸಾಧ್ಯ ಇರೋದು? ಹೌ ಇಟ್ ಈಸ್ ಪಾಸಿಬಲ್? ಯಾಕಂದ್ರೆ ರಾಜಕೀಯದಲ್ಲೆಲ್ಲ ಪಾಸಿಬಲ್ ಅದು ಈ ಮಾತು ಅದು ಅಲ್ಲ ಅನ್ನೋದಿಲ್ಲ. ಬಟ್ ಇಲ್ಲಿ ಹೆಂಗೆ ಸಾಧ್ಯ ವಾಸ್ತವದಲ್ಲಿ ಹೇಳ್ತೀನಲ್ಲ. ಯಾಕಂದರೆ ಈ ಹಿಂದೆ ನಿಮ್ಗೆ ಗೊತ್ತಿದೆ, ಇದು ರಮೇಶ್ ಜಾರಕಿಹೊಳಿ ಅವರು ಆ ಒಂದು ಅಲ್ಪಮತದ ಸರ್ಕಾರ ಇದ್ದಾಗ 17 ಜನ ಶಾಸಕರು ತೊಗೊಂಡು ಹೋಗ್ಬೇಕಾಗಿದ್ದು. ಎಷ್ಟು ದಿನ ನಡೆದಿತ್ತು, ಏನೇನಾಯಿತು. ಅದೇ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಮುಂಬೈಗೆ ಹೋಗಿ ಅಲ್ಲಿ ಆ ಲಾಡ್ಜ್ಗಳ ಮುಂದೆ ಹೋಗಿ ಏನು ದುಮ್ಮಿಡಿ ಮಾಡಿದ್ದು, ಅಲ್ಲಿಯೇ ಸರ್ಕಾರದ ಇವ್ರನ್ನ ಓಡಿಸಿದ್ದು ಮಾಡಿದ್ದು ಎಲ್ಲ ಇತಿಹಾಸ. ಈಗ ಇಂಥ ಪರಿಸ್ಥಿತಿ ಇರುವಾಗ 55 ಶಾಸಕರನ್ನು ತೊಗೊಂಡು ಹೋಗ್ಬೇಕಾಗಿದ್ದು ಅಷ್ಟು ಸುಲಭದ ಕೆಲಸ. ಅಷ್ಟು ಬರ್ತಾರೆ ಅವರು. ಯಾಕಂದರೆ ಅಧಿಕಾರದಲ್ಲಿದ್ದಾಗ ಯಾರು ಬರ್ಲಿಕ್ಕೆ ಒಪ್ಪೋದಿಲ್ಲ ರೀ. ಇರ್ಬೋದು, ಆಸೆ ತೋರಿಸ್ತಾ ಇರ್ಬೋದು, ಅತ್ಯಂತ ತೋರಿಸ್ಬೋದು. ಆದರೆ 55 ಜನ ಒಂದೇ ಕಡೆಗೆ ಬರ್ತಾರೆ ಅನ್ನೋದು ಭಾಳ ಕಷ್ಟದ ಕೆಲಸ. ಅದಕ್ಕಾಗಿ ಭಾಳಷ್ಟು ಏನು ಅನ್ನಿಸ್ತಾ ಇದೆಯಪ್ಪ ಅಂದರೆ ಇದೊಂದು ಏನೋ ಒಂದು ಹೈಪಥೆಟಿಕಲ್ ಒಂದು ವ್ಯೂ. ಇದು ಒಂದು ಅವ್ರ ಪರ ಇದ್ದಂಥ ಶಾಸಕರು ಮಾಡ್ತಿರ್ಬೋದು, ಅಥವಾ ಅವರು ವಿರೋಧಿಗಳು ಮಾಡ್ತಾ ಇರ್ಬೋದು, ಹೆಸರು ಕೆಡಿಸೋಂಥದ್ದು. ಈಗ ನೋಡ್ರಲ್ಲ, ಕೆಲವೊಮ್ಮೇನೋ ಹಿಂದೂ ಮುಸ್ಲಿಂ ದಂಗೆಯೊಳಗೆ ಯಾರೋ ಹಿಂದೂ ಪರ ಇದ್ದವರು, ಯಾರೋ ಮುಸ್ಲಿಂ ಪರ ಇದ್ದಂಥವ್ರು ಒಂದಿಷ್ಟೇನೋ ಮಾಡಿ ಅದು ಹಿಂದೂ ಮೇಲೆ ಮುಸ್ಲಿಮ್ ಆಗುವ ಹೆಂಗೆ ಮಾಡ್ತಾರೋ ಹಂಗಿದು ಏನೋ ನಡೆದ ರಾಜಕೀಯದಲ್ಲೇ. ಯಾಕಂದರೆ ಅವ್ರು ಬೇಕಾಗಿದ್ದಲ್ಲೇ ಗೊಂದಲ ಗದ್ದಲ ಅದು ಇಲ್ಲಿ ಬೇಕಾಗಿದೆ.